ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನೋಡಿ, ನಾನು ಪ್ರತಿಯೊಂದು ಬಡ್ಡಿ ಫಾರ್ ಸ್ಕಾಲರ್ಶಿಪ್ ಹಾಗೂ ಗೌರ್ಮೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಗುಡ್ ನ್ಯೂಸ್ ಇದೆ, ಒಂದು ಒಳ್ಳೆ ಸ್ಕಾಲರ್ಶಿಪ್ ಬಂದಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಹೇಳ್ತೀನಿ. ಅದರ ಎಲಿಜಿಬಿಲಿಟಿ ಏನೇನಿರಬೇಕು, ಅದ್ರದ್ದು ಏನು ಸ್ಕಾಲರ್ಶಿಪ್, ಯಾರು ಅಪ್ಲೈ ಮಾಡ್ಬೋದು, ಸ್ಟೆಮ್ ಅಂದ್ರೇನು, ಒಂದು ನಿಮ್ಗೆ ಡೌಟ್ಸ್ ಅನ್ನೋದಿರುತ್ತೆ, ಎಲ್ಲ ಫುಲ್ ಕ್ಲಿಯರ್ ಆಗುತ್ತೆ. ಅದಕ್ಕೆ ವಿಡಿಯೋ ಕೊನೆವರೆಗೂ ನೋಡಿ. ನೀವು ಸ್ಕಾಲರ್ಶಿಪ್ ಹಾಕಿ 75,000 ಈಸಿಯಾಗಿ ನೀವು ತೊಗೋಬೋದು. ನೋಡಿ, ಮತ್ತು ಓದ್ ವಿಡಿಯೋದಲ್ಲಿ ಹಿಂದೂಸ್ಲ್ಯಾಂಡ್ ಬ್ಯಾಂಕ್ ಸ್ಕಾಲರ್ಶಿಪ್ ಆಗಿ ಅಂತ ಹೇಳಿದರೆ, ಹಾಗೆ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗಿದೆ ಬ್ರದರ್, ಏನು ಮಾಡಬೇಕಂತ ತುಂಬ ಜನ ಕಮೆಂಟ್ಸ್ ಹಾಕಿದೆ. ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆದರೆ ಏನು ಮಾಡಬೇಕು, ಒಂದು ಕಾಲ್ ಬರುತ್ತೆ, ಅದ್ರ ಬಗ್ಗೆ ಯಾವ ಥರ ಮಾತಾಡಬೇಕಂತ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಹೋಗಿ ನಮ್ಮ ಚಾನಲ್ ಚೆಕ್ಔಟ್ ಮಾಡ್ಕೋಬೋದು. ಬನ್ನಿ, ಈಗ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಆಲ್ಸ್ಟೋಮ್ ಇಂಡಿಯನ್ ಸ್ಕಾಲರ್ಶಿಪ್ 2024-25 ಅವ್ರಿಗೆ ಇವ್ರಿಗೆ ಏನಪ್ಪ ಅಂದರೆ ಒಂದು ಮೊಬಿಲಿಟಿ ಫಾರ್ ಮೈಂಡ್ಸ್ ಆಪರ್ಚುನಿಟಿ ಫಾರ್ ಆಲ್ ಸ್ಕಾಲರ್ಶಿಪ್ ಅವಾರ್ಡ್ ಫಾರ್ ಅಪ್ ಟು 75,000 ಒನ್ ಟೈಮ್. ನೋಡಿ, ಇದು ಪ್ರತಿ ವರ್ಷ ಕೊಡಲ್ಲ. ಲೈಕ್ HDFC ಸ್ಕಾಲರ್ಶಿಪ್ ಆಯಿತು, ಬೇರೆ ಏರ್ಟೆಲ್ ಭಾರತಿ ಅಂಥ ಬ್ಯಾಂಕ್ಗಳು ಏನು ಮಾಡ್ತಾರೆ, ಅಂಥ ಕಂಪ್ನಿಗಳು ಏನು ಮಾಡ್ತಾರೆ, ಪ್ರತಿ ವರ್ಷ ಕೊಡ್ತಾ ಹೋಗ್ತಾರೆ. ಬಟ್ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು 75,000 ಒನ್ ಟೈಮ್ ಕೊಡುತ್ತೆ. ಒಂದು ಸಾರಿ ನೀವು ಸೆಲೆಕ್ಟ್ ಆದರೆ ಜಸ್ಟ್ ಒನ್ ಟೈಮ್ 75,000 ಕಟ್ಬಿಟ್ಟು ಸುಮ್ಮನೆ ಆಗ್ತಾರೆ. ಇದಕ್ಕೆ ಏನೇನು ಎಲಿಜಿಬಿಲಿಟಿ ಇರಬೇಕು, ಯಾವ ಥರ ಅಪ್ಲೈ ಮಾಡೋದು ಅಂತ ಕೇಳಿದ್ರೆ, ನೀವು ಇಲ್ಲಿ ಜಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೈ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಿಮ್ಗೆ ಏನೇನು ಇರಬೇಕಂದ್ರೆ, ಏನು ನಾವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಇದೀವಾ ಇಲ್ವಾ ಅನ್ನೋದು ನೀವು ಫಸ್ಟ್ ತಿಳ್ಕೊಂಡು ಹೋಗಬೇಕಾಗುತ್ತೆ. ಇದು ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ತುಂಬ ಇರುತ್ತೆ. ಇದೇನಪ್ಪ ಅಂದರೆ ಏಮ್ಸ್ ಟು ಪ್ರೊವೈಡ್ ದ ಫೈನಾನ್ಷಿಯಲ್ ಸಪೋರ್ಟ್ಸ್ ಫಾರ್ ದಿ ಸ್ಟೂಡೆಂಟ್ ಅಕ್ರಾಸ್ ದ ಇಂಡಿಯಾ ಟು ಹೆಲ್ಪ್ ದ ಪರ್ಸ್ಯೂಯಿಂಗ್ ದ ಹೈಯರ್ ಎಜುಕೇಷನ್ಸ್ ಆ್ಯಂಡ್ ಪ್ರಿವೆಂಟ್ ದೆಮ್ ಫಾರ್ ಔಟ್ ಡ್ರಾಪಿಂಗ್ ಔಟ್ ದೇರ್ ಕಾಲೇಜಸ್. ಯಾರು ನಮಗೆ ಈಗ ಓದೋಕ್ಕೂ ಕಷ್ಟ ಆಗ್ತಿದೆ, ಹಾಗೂ ಇಂಡಿಯಾದಲ್ಲಿ ತುಂಬ ಜನಕ್ಕೆ ಈ ಹೈಯರ್ ಎಜುಕೇಷನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂಥ ಸ್ಟೂಡೆಂಟ್ಸ್ಗೆ ಅನ್ನೋದು ಈ ಸ್ಕಾಲರ್ಶಿಪ್ ಕೊಡ್ತಾರೆ. ಅದರಲ್ಲಿ ಯಾವ ಕೋರ್ಸ್ ಬರ್ತಾರೆ ಅಂತಂದರೆ, ಸ್ಟೂಡೆಂಟ್ ಪರ್ಸ್ಯೂಯಿಂಗ್ ITI ಅಂದರೆ ITI ಆದರೂ ತೊಗೊಂಡಿರ್ಬೋದು, ಡಿಪ್ಲೊಮಾ ಆದರೂ ತೊಗೊಂಡಿರ್ಬೋದು, ಜನರಲ್ ಗ್ರಾಜುಯೇಷನ್ ಆದರೂ ತೊಗೊಂಡಿರ್ಬೋದು, ಪ್ರೊಫೆಷ್ನಲ್ ಗ್ರಾಜುಯೇಷನ್ ಇನ್ ಸ್ಟೆಮ್. ನೋಡಿ, ಇದು ಒಂದು ತುಂಬ ಜನಕ್ಕೆ ಡೌಟ್ಸ್ ಬರುತ್ತೆ. ಪ್ರೊಫೆಷ್ನಲ್ ಗ್ರಾಜುಯೇಷನ್ ಸ್ಟೆಮ್ ಅಂದರೆ ಏನಿಲ್ಲ, ಜಸ್ಟ್ ಇಂಜಿನಿಯರಿಂಗ್ MBBS ಸ್ಟೂಡೆಂಟ್ಸ್, ಒಟ್ಟಿನಲ್ಲಿ ಸೈನ್ಸ್ ರಿಲೇಟೆಡ್ ಇನ್ನೋವೇಷನ್ಸ್ ಬಗ್ಗೆ ಥಿಂಕ್ ಮಾಡ್ತಿರ್ತಲ್ಲ ಅಂಥ ಸ್ಟೂಡೆಂಟ್ಸ್ಗೆ ಸ್ಟೆಮ್ ರಿಲೇಟೆಡ್ ಒಂದು ಕೋರ್ಸ್ ಅಂತ ಹೇಳ್ತಾರೆ. ಪ್ರೊಫೆಷ್ನಲ್ಸ್ ಯಾರ್ಯಾರು ಡಿಗ್ರಿ ಇರ್ತಾರೆ ಅವರೆಲ್ಲ ಇದರಲ್ಲಿ ಬರ್ತಾರೆ. ಲೈಕ್ ಇಂಜಿನಿಯರ್ಸು ಬರ್ತಾರೆ, ನರ್ಸಸ್ಸು ಬರ್ತಾರೆ, ಆಮೇಲೆ ಮತ್ತು MBBS ಅಂದರೆ ಡಾಕ್ಟರ್ಸು ಬರ್ತಾರೆ. ಇಂಥ ಕೋರ್ಸ್ಗಳಿಗೆ ಪ್ರೊಫೆಷ್ನಲ್ಸ್ ಡಿಗ್ರಿ ಕೋರ್ಸಸ್ ಅಂತಂದರೆ ನೀವೆಲ್ಲರೂ ಅಪ್ಲೈ ಮಾಡ್ಬೋದು. ಇದರಲ್ಲಿ ITI, ಡಿಪ್ಲೊಮಾ, ಜನರಲ್ ಗ್ರಾಜುಯೇಷನ್ ಆ್ಯಂಡ್ ಪ್ರೊಫೆಷನಲ್ ಗ್ರಾಜುಯೇಷನ್ ಸ್ಟೆಮ್ಸ್ ಇಷ್ಟು ಜನ ಆಗ್ಬೋದು. ಜಸ್ಟ್ ಇವರಿಗೆ 75,000 ಒನ್ ಟೈಮ್ ಅನ್ನೋದು ಬರುತ್ತೆ. ಇದು ಯಾವ ಥರ ಅಪ್ಲೈ ಮಾಡ್ಬೋದು, ಏನೇನು ಎಲಿಜಿಬಿಲಿಟಿ ಅನ್ನೋದು ಇರುತ್ತೆ ಅಂತ ಕೇಳಬೇಕಾದ್ರೆ, ಫಸ್ಟ್ ಬಂದ್ಬಿಟ್ಟು ITI ಮತ್ತು ಡಿಪ್ಲೊಮಾ ಇಂಥ ಕೋರ್ಸ್ಗಳಿಗೆ ಏನೇನು ಎಲಿಜಿಬಿಲಿಟಿ ಇರಬೇಕಂದ್ರೆ, ಇವ್ರು ಬಂದ್ಬಿಟ್ಟು ಎನಿ ಇಯರ್ ಆಗಿರ್ಬೋದು. ಇವ್ರಿಗೆ ಒಂದು ಅನ್ನೋದು ಏನಂದರೆ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂದರೆ, ನಿಮಗೆ 24,000 ಒನ್ ಟೈಮ್ ಅಷ್ಟೇ ಸಿಗುತ್ತೆ. ನೀವು ಅರ್ಥ ಮಾಡ್ಕೊಬೋದು. 24,000 ಒನ್ ಟೈಮ್ ಆಗಿರುತ್ತೆ. ಏನೇನು ಇರಬೇಕಿದ್ರೆ, ಅಪ್ಲಿಕೇಶನ್ಸ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಅಟ್ಲೀಸ್ಟ್ 60% ಪ್ರೀವಿಯಸ್ ಇಯರ್ ಅಕಾಡೆಮಿಕ್ ಇಯರ್ ಆರ್ ಸೆಮಿಸ್ಟರ್. ನೀವು ಈಗ ITI ಆರ್ ಡಿಪ್ಲೊಮಾ ಒಂದು ಒಬ್ಬೊಬ್ಬರಿಗೆ 1 ಇಯರ್ ಅಂತ ಇರುತ್ತೆ, ಇನ್ನೊಬ್ಬರಿಗೆ ಸೆಮಿಸ್ಟರ್ ವೈಸ್ ಇರುತ್ತೆ. ಅವ್ರೇನಕ್ಕಂದ್ರೆ ಪ್ರೀವಿಯಸ್ ಇಯರ್ಲಿ ನಿಮ್ಮದು ಮಿನಿಮಮ್ 60% ಅನ್ನೋದು ಆಗಿರಬೇಕಾಗುತ್ತೆ ITI ಮತ್ತು ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ. ಹಾಗೂ ಆ್ಯನ್ಯುವಲ್ ಇನ್ಕಮ್ ಫ್ಯಾಮಿಲಿ ಬಂದ್ಬಿಟ್ಟು ಲೆಸ್ ದೆನ್ ಆರ್ ಈಕ್ವಲ್ ಟು 6 lakhs ಆಗಿರುತ್ತೆ. ನೋಡಿ, 6 lakhs ಅದ್ರ ಕೆಳಗಡೆ ಇದ್ದರೆ ನಿಮಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಮತ್ತು ನೀವೇನಾದರೂ ಸ್ಕಾಲರ್ಶಿಪ್ ಓಪನ್ಸ್ ಟು ಸ್ಟಡಿಂಗ್ ಇನ್ ಲೊಕೇಶನ್ಸ್ ಎಲ್ಲೆಲ್ಲಿರ್ಬೇಕಂದ್ರೆ, ಕೋಯಂಬತ್ತೂರು ತಮಿಳ್ನಾಡು, ಮಾದೇಪುರ ಬಿಹಾರ್, ಶ್ರೀ ಸಿಟಿ ಆಂಧ್ರ ಪ್ರದೇಶ್, ವಡೋದರ ಗುಜರಾತ್ ಆರ್ ಸ್ಪೆಸಿಫಿಕ್ ಕಾಲೇಜಸ್ ಇಂಥದ್ರಲ್ಲಿ ಮಾತ್ರ ನೀವು ಅಪ್ಲೈ ಮಾಡ್ಬೋದು. ಇವ್ರಿಗೆ ಬಂದ್ಬಿಟ್ಟು ನಿಮಗೆ 24,000 ಆಗುತ್ತೆ. ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಪಾಸ್ಪೋರ್ಟ್ ಸೈಜು, ಮಾರ್ಕ್ಸ್ ಶೀಟು, ಪ್ರೀವಿಯಸ್ ಇಯರ್ ಅಕಾಡೆಮಿಕ್ ಸೆಮಿಸ್ಟರ್ದು ಒಂದು ಮಾರ್ಕ್ಸ್ ಶೀಟ್ ಬೇಕಾಗಿರುತ್ತೆ, ಹಾಗೂ ಒಂದು ಯಾವುದಾದ್ರು ಗೌರ್ಮೆಂಟ್ ಪ್ರೂಫ್ದು ಒಂದು ಬೇಕಾಗಿರುತ್ತೆ. ಲೈಕ್ ಜಸ್ಟ್ ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಈ ಥರ ಒಂದು ಬೇಕಾಗುತ್ತೆ. ಕರೆಂಟ್ ಇಯರ್ ಅಕಾಡೆಮಿಕ್ ಫೀಸ್ ಬಂದ್ಬಿಟ್ಟು ಎಷ್ಟು ಫೀಸ್ ಕಟ್ತೀರಾ ಅದೊಂದು ಫೀಸ್ ರಿಸಿಪ್ಟ್ ಬೇಕಾಗಿರುತ್ತೆ. ಅಪ್ಲಿಕೇಶನ್ಸ್ ಒಂದು ಬ್ಯಾಂಕ್ದು ಒಂದು ಪಾಸ್ಬುಕ್ ಬೇಕಾಗಿರುತ್ತೆ, ಹಾಗೂ ವ್ಯಾಲಿಡ್ ಈಗ ರೀಸೆಂಟಾಗಿ ಒಂದು ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಬೇಕಾಗಿರುತ್ತೆ ವಿತ್ ಅದು ಗೌರ್ಮೆಂಟ್ ಸೀಲು ಸಿಗ್ನೇಚರ್ ಇರೋವಂಥದ್ದು. ಅಥಾರಿಟಿ ಯಾರು ಸ್ಯಾಲ್ರಿ ಸ್ಲಿಪ್ ಅನ್ನೋದು ಬೇಕಾಗುತ್ತೆ. ಔಟ್ ಅಪ್ಲೈ ಅಂತಂದರೆ ಗೊತ್ತು, ನೀವು ನಮ್ಮ ಚಾನಲ್ ಇನ್ನೂ ಚೆಕ್ ಮಾಡ್ಬೋದು. ಜಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ನೀವೆಲ್ಲನ ಕೇಳ್ತಾ ಹೋಗುತ್ತೆ, ನಾನು ಅಪ್ಲೋಡ್ ಮಾಡ್ತಾ ಹೋಗ್ಬೋದು, ಹಾಗೂ ನೀವು ಫಾರ್ಮ್ನ ಫಿಲ್ ಮಾಡ್ತಾ ಹೋಗ್ಬೋದು. ಈಗ ಇದು ITI ಆಯಿತು. ಇನ್ನು ಜಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಇವ್ರಿಗೆ ಎಷ್ಟು ಅಮೌಂಟ್ ಅಂದರೆ, ನೋಡಿ, ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ನಿಮಗೆ BCom, BBA, BA ಇಂಥ ಒಂದು ಕೋರ್ಸ್ ಯಾರು ಓದ್ತಿದ್ರೆ ಅವ್ರಿಗೂ ಇದರಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇವರು ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ 60% ಪ್ರೀವಿಯಸ್ ಇಯರ್ದು ಒಂದು ಮಾರ್ಕ್ಸ್ ಆಗಿರಬೇಕು, ಹಾಗೂ ಸೇಮ್ ಫ್ಯಾಮಿಲಿ ಇನ್ಕಮ್ 6 lakh ಆಗಿರಬೇಕು. ಇವರು ಇಲ್ಲಿ ಯಾವ ಪ್ಲೇಸಲ್ಲಿದ್ದಾರೆ ಇವರೆಲ್ಲ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ರೆ ನಿಮಗೆ ಪ್ರೊಫೆಷ್ನಲ್ ಡಿಗ್ರಿ ಕೋರ್ಸಸ್ಸು ಇವರು ಅಷ್ಟೇ ನೀವು ಬಂದ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ನಿಮಗೂ ಏನಿಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಎಲಿಜಿಬಿಲಿಟಿ ಇರುತ್ತೆ. ಇಷ್ಟು ಯಾರಿಗೆ ಬಂದರೆ ಇವರಿಗೆ 75,000 ಅನ್ನೋದು ಬರುತ್ತಾ. ಇಷ್ಟು ಈ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಟಿವ್ ಆಗಿತ್ತು. ಅಂದರೆ ಯಾವ ಥರ ಅಪ್ಲೈ ಮಾಡೋದು ಪ್ರತಿಯೊಂದು ವಿಡಿಯೋ ಮಾಡಿಕ್ಕಿದ್ದೀನಿ ನಾನು, ಅದನ್ನು ನೀವು ಚೆಕ್ಔಟ್ ಮಾಡ್ಕೋಬೋದು. ನೀವು ಅಪ್ಲೈ ಮಾಡಿ ನಿಮ್ಮದು ಯಾವುದಾದ್ರೂ ಒಂದು ಸ್ಕಾಲರ್ಶಿಪ್ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ ಡೇ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.